ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಬಳ್ಳಾರಿ ನಗರದ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಎ ಮತ್ತು ಸಿ ಘಟಕದ ವತಿಯಿಂದ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಏಕತೆಯಲ್ಲಿ ಯುವಜನ ಎನ್ನುವ ವಿಷಯದೊಟ್ಟಿಗೆ ಮಾಜಿ ಅರೆ ಸೈನಿಕರಿಂದ ರಾಷ್ಟ್ರ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಾಗೂ ಏಕತೆಯಲ್ಲಿ ಐಕ್ಯತೆ ಎನ್ನುವ ವಿಷಯದ ಕುರಿತು ಬಳ್ಳಾರಿ ಜಿಲ್ಲಾ ಸಿರ್ವಾರ ಕಪ್ಗಲ್ ಗ್ರಾಮದಲ್ಲಿ ವಿಶೇಷ ಉಪನ್ಯಾಸ ಕುರಿತು ಕಾರ್ಯಕ್ರಮ ನಡೆಸಲಾಯಿತು. ಪ್ರಾಧ್ಯಾಪಕ ರಾಮಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಬಳ್ಳಾರಿ ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಆದ ಶೇಖರ್ ಸಾಬ್, ಪ್ರಧಾನ ಕಾರ್ಯದರ್ಶಿ ಬಿಎನ್ ಪ್ರಹ್ಲಾದ್ ರೆಡ್ಡಿ, ಉಪಾಧ್ಯಕ್ಷ ಈಶ್ವರ್ ರೆಡ್ಡಿ, ನಿರ್ದೇಶಕರಾದ ಗೋವಿಂದರಾಜ್ ಅತಿಥಿಗಳಾಗಿದ್ದರು. ಶೇಖ್ ಸಾಬ್, ಪ್ರಹ್ಲಾದ್ ರೆಡ್ಡಿ ವಿಷಯದ ಕುರಿತು ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡರು. ಮಾಜಿ ಸೈನಿಕರಿಗೆ ಇದೇ ವೇಳೆಯಲ್ಲಿ ಸನ್ಮಾನಿಸಲಾಯಿತು. ಒಂದು ಮಾತಿಲ್ಲ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತ ಸ್ವತಂತ್ರವಾಗಿದ್ದಾಗ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ನಾವು ಸ್ವತಂತ್ರರಾದಿವಿ ಯಾರಿಂದ? ಬ್ರಿಟಿಷರಿಂದ. 200 ವರ್ಷಗಳ ಸತತ ಪ್ರಯತ್ನದಿಂದ ನಮಗೆ ಪಟ್ಟಂತಹ ಈ ಪ್ರತಿಫಲ ಇದು. 200 ವರ್ಷಗಳ ಕಾಲ ಬ್ರಿಟಿಷರಿಂದ ಹೋರಾಡಿ ಪಡೆದಂತಹ ಒಂದು ಇದು ಸ್ವತಂತ್ರ. ಅವಾಗ ಒಂದು ಮಾತು ಹೇಳಿದವರು, ನಾವು ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಪಡೆದು ಕೇವಲ ಒಬ್ಬ ಶ್ರೀಮಂತನಿಗೆ ಕೊಡುವುದಲ್ಲ, ಅದು 144 ಕೋಟಿ ಜನಸಂಖ್ಯೆಗೂ ಸಲ್ಲತಕ್ಕದ್ದು. ಅಂದರೆ ಅಲ್ಲಿ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಲ್ಲ ಸ್ವತಂತ್ರವನ್ನದು. ಸ್ವತಂತ್ರ ಒಂದು ಕುಟುಂಬಕ್ಕೆ ಸೀಮಿತವಾಗಿರಬಾರದು. 140 ಕೋಟಿ ಜನಸಂಖ್ಯೆಗಳಿಗೂ ಸಹ ಸಿಗಬೇಕು ಸ್ವತಂತ್ರ ಎನ್ನುವ ಒಂದು ಮಾತು ಹೇಳಿದ್ರು. ಅದೇ ಒಂದು ಹೇಳಿದ್ರು, ಇಂಗ್ಲಿಷಲ್ಲಿ ಒಂದು ಮಾತು ಹೇಳಿದ್ರು ಸೆಂಟರ್ನಾಗೆ, ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಬಟ್ ಅನ್ಹ್ಯಾಬಿಟೆಡ್ ಬೈ ದ ಪೂರ್ ಪೀಪಲ್. ಅಂದರೆ ನಾವು ಶ್ರೀಮಂತಿಕೆಯಿಂದ ಕೂಡಿದಂತ ಒಂದು ಬಡ ರಾಷ್ಟ್ರ ನಮ್ಮದು. ನಮ್ಮ ರಾಷ್ಟ್ರ ಶ್ರೀಮಂತಿಕೆಯಿಂದ ಕೂಡಿದಂತ ರಾಷ್ಟ್ರ. ಕಾರಣ ನಮ್ಮಲ್ಲಿರುವಂತಹ ಬೇಜವಾಬ್ದಾರಿತನ, ನಮ್ಮಲ್ಲಿರುವಂತಹ ಸೋಮಾರಿತನ, ನಮ್ಮಲ್ಲಿರುವಂತಹ ಜಾತಿ. ಯಾಕಂದ್ರೆ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ, ನಮ್ಮ ಶಿಕ್ಷಕ ವಿವರಗಳಿದೆ, ಏಕತೆಯಲ್ಲಿ ಐಕ್ಯತೆ. ನಾವು ಒಗ್ಗಟ್ಟಾಗಿದ್ದರೆ ನಮ್ಮನ್ನು ಎದುರಿಸುವರು ಯಾರು ಇಲ್ಲ. ನಾವು ಏಕತೆ ಆಗಿರ್ಬೇಕು. ಜಾತಿ ಭೇದ ಭಾವ ಬೇಡ, ಭಾರತೀಯರು ನಾವು ನೋಡ ಎಂಬ ಒಂದು ಕಾನ್ಸೆಪ್ಟ್ ಅನ್ನು ತಮ್ಮಲ್ಲಿ ಇಟ್ಕೋಬೇಕು. ಆಗ ತಾನೇ ನಾವು ಕಂಡಂತ ಕನಸು, ಗಾಂಧಿ ಕಟ್ಟಂತ ಕನಸು ರಾಮರಾಜ್ಯವಾಗಲು ಸಾಧ್ಯ. ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಆಗುತ್ತಾ ನಿಮಗೆ? ಆದ್ರೆ ಇನ್ನೊಂದು ವರ್ಡ್ ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಇಲ್ಲಿ ಇಂಡಿಯನ್ ಡೆಪ್ಯುಟೇಷನ್ ಯಾರಿಗೆ ಗೊತ್ತಿದೆ? INDIA. ಯಾರು ಹೇಳ್ತೀರಿ? INDIA. ಅದ್ರ ಡೆಪ್ಯುಟೇಷನ್ ಯಾರು ಹೇಳ್ತೀರಾ? ಡೆಪ್ಯುಟೇಷನ್ ಹೇಳಿ. INDIA ಇಲ್ಲ ಗೊತ್ತಿಲ್ವಾ? ಒಂದೇ ನಿಮ್ ಕಾಲೇಜಿಗೆ ಬಂದು ನಾನು ಟೀಚ್ ಮಾಡ್ಬೋದಿದ್ವಿ. ಹೇಳ್ತೀನಿ ಕೇಳ್ರಿ. ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರಿಂಗ್ ಆಗಸ್ಟ್. ಅಂದರೆ ನಾವು ಭಾರತವನ್ನು ಆಗಸ್ಟ್ ತಿಂಗಳಲ್ಲಿ ಗೊಳಿಸುತ್ತೇವೆ ಎನ್ನುವ ಪದವನ್ನು ಬ್ರಿಟಿಷರು ಇಟ್ಟಂತಹ ಒಂದು ವರ್ಡ್ ಇದೆ INDIA ಡೆಫಿನೇಷನ್. ಅರ್ಥ ಆಯ್ತು ಇವಾಗ? ನಾನು ತಾವೆಲ್ಲ ಸ್ಟೂಡೆಂಟ್ಗಳು, ಹಳ್ಳಿಯಿಂದ ಬಂದಂತಹ ವಿದ್ಯಾರ್ಥಿಗಳು, ತಾವು ಎಷ್ಟೋ ಜನ ಬಡ ರೈತರ ಮಕ್ಕಳಾಗಿರ್ತೀರ. ತಂದೆ ತಾಯಿಗಳು ತಮ್ಮ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟಿರ್ತಾರೆ. ನನ್ನ ಮಗ ಮುಂದೆ ಭವ್ಯ ಭಾರತದ ಪ್ರಜೆಯಾಗಬೇಕು, ಒಂದು ಆಶಾ ಕಿರಣ ಆಗಬೇಕಂತ. ಅದನ್ನು ತಾವು ತಮ್ಮ ತಂದೆ ತಾಯಿಗಳಿಗೆ ಹಾಗೂ ತಮ್ಮ ಗ್ರಾಮಸ್ಥರಿಗೆ ಹಾಗೂ ತಮ್ಮ ತಾಲೂಕಿನ ಎಲ್ಲರಿಗೂ ಪ್ರಜೆಗಳಿಗೂ ಅರ್ಥವಂತ ತಾವು ಒಬ್ಬ ಪ್ರಜೆ ಆಗಬೇಕು. ಆಗ ತಾನೇ ತನ್ನ ತಾಯಿ ತಂದೆ ಕಂಡಂತಹ ಕನಸುಗಳು ನನಸಾಗಲು ಸಾಧ್ಯ. ಒಂದು ನನಸಾಗಬೇಕಪ್ಪ ಅಂದ್ರೆ ತಾವೊಂದು ಇರಬೇಕು. ಉಡನೆ ಇವಾಗ ಡಿಗ್ರಿ ಸ್ಟೂಡೆಂಟ್ಸ್, ಮುಂದೆ ನಿಮ್ಮ ಲೈಫ್ ನಾವು ಭವ್ಯ ಭಾರತದ ಪ್ರಜೆಗಳು ತಾವು. ಆದ್ರಿಂದ ತಮ್ಮ ಭವಿಷ್ಯವನ್ನು ತಾವು ರೂಪಿಸ್ಕೋಬೇಕಾಗತ್ತೆ. ಅದರಿಂದ ತಾವು ರೂಪಿಸ್ಕೋಬೇಕಂದ್ರೆ ಕೆಲವೊಂದು ಚೀಸ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಕೆಲವೊಂದು ಚೀಸ್, ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ 99% ಮೊಬೈಲಲ್ಲಿ ಬಹಳ ತಲ್ಲೀನರಾಗಿರ್ತಾರೆ. ದಯವಿಟ್ಟು ತಾವು ಮೊಬೈಲ್ಗಳನ್ನು ಅವಾಯ್ಡ್ ಮಾಡಬೇಕು. ಮೊಬೈಲ್ ಒಳ್ಳೇದಕ್ಕೂ ಇದೆ, ಕೆಟ್ಟಕ್ಕೂ ಇದೆ. ನಮ್ಮಂತ ಸೈನಿಕರಿಗೆ ಮೊಬೈಲ್ ಬಹಳ ಒಳ್ಳೇದು. ಯಾಕಂದ್ರೆ ನಾವು ಸಾವಿರಾರು ಕಿಲೋಮೀಟರ್ ದೂರ ಇರ್ತೀವಿ. ನಮ್ಮ ಕುಟುಂಬವನ್ನು ತೊರೆದು ಸಾವಿರಾರು ಕಿಲೋಮೀಟರ್ ದೂರ ಇರ್ತೀವಿ. ತಮಗೆ ಈ ಗ್ರಾಮದ ನಮ್ಮ ಕುಟುಂಬದ ಯಾವುದೇ ವಿಷಯಗಳು ತಿಳಿದೇ ಇರಲ್ಲ ನಮಗೆ. ಆ ವಿಷಯಗಳು ತಮಗೆ ಒಂದೇ ನಿಮಿಷದಲ್ಲಿ ತಿಳಿತವೆ. ಆ ವಿಷಯಕ್ಕೂ ಒಳ್ಳೆಯದು. ಕೆಲವು ಕೆಟ್ಟಕ್ಕೂ ಯೂಸ್ ಮಾಡ್ತಾರೆ. ಇವಾಗ ಆಲ್ರೆಡಿ ಸೈಬರ್ ಅಂತ ಎಷ್ಟು ಬಂದಿದೆ ನೋಡಿದ್ರ, ಎಷ್ಟೊಂದು ಇದಾಗ್ತಾ ಇದೆ ನಮ್ಮ ಸೈಬರ್ ಇದರಿಂದ. ದಯವಿಟ್ಟು ತಮ್ಮ ಮೊಬೈಲ್ ಅವಾಯ್ಡ್ ಮಾಡಿರಿ ಸರ್. ನಮಗೆ ಎಂಟರ್ಟೈನ್ಮೆಂಟ್ ಇದ್ದಂಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಎಂಟರ್ಟೈನ್ಮೆಂಟ್ ಇರ್ಬೇಕಲ್ಲ, ಎಂಟರ್ಟೈನ್ಮೆಂಟ್ ಇಸ್ ಅ ಲೈಫ್ ಆಫ್ ಪಾರ್ಟ್ಸ್ ಬಟ್ ನಾಟ್ ಎ ಲೈಫ್. ಅರ್ಥನಾ? ಎಂಟರ್ಟೈನ್ಮೆಂಟ್ ಇಸ್ ಅ ಲೈಫ್ ಆಫ್ ಪಾರ್ಟ್ಸ್ ಬಟ್ ನಾಟ್ ಎ ಲೈಫ್. ಅದು ಜೀವನದ ಒಂದು ಭಾಗವಾಗಿ ತಗೋಬೇಕೆ ಹೊರತು ಅದನ್ನ
ದಯವಿಟ್ಟು ಅದನ್ನ ಜೀವನವೇ ಮಾಡಬಾರ್ದು ಅದನ್ನ. ನಾವು ಎಷ್ಟೋ ಜನ ಅಬ್ಸರ್ವ್ ಮಾಡ್ತೀನಿ ಹುಡುಗರನ್ನ, ರಾತ್ರಿ ಎಲ್ಲ ಒಳಗೆ ರೊಡ್ಡಲ್ಲಿ ಕೂತ್ಕೊಂಡು ಏನ್ ನೋಡ್ತಿರ್ತಾರೋ ಗೊತ್ತಾಗಲ್ಲ, ಏನ್ ಮಾತಾಡ್ತಿರ್ತಾರೋ ಗೊತ್ತಾಗಲ್ಲ. ಇರ್ಲಿ ಅವಾಯ್ಡ್ ಮಾಡಿ, ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ನಿನ್ನ ತಂದೆ ತಾಯಿಗಳು ಆರೋಗ್ಯದ ಹೊಟ್ಟೆಯನ್ನು ಬಿಟ್ಟು ನಿಮ್ಮನ್ನು ಓದಿಸಲು ಇಷ್ಟಪಡ್ತಾರೆ ಕೆಲವರು ಹಳ್ಳಿಯಲ್ಲಿ. ಗೊತ್ತಾಯ್ತಾ? ಒಂದು ಹೊತ್ತು ಊಟ ಇಲ್ಲದೆ ತಂದೆ ತಾಯಿಗಳು ಆರೋಗ್ಯದ ಹೊಟ್ಟೆಯನ್ನು ಬಿಟ್ಟು ತಮ್ಮನ್ನು ವಿದ್ಯಾಭ್ಯಾಸಕ್ಕೆಂತ ಸಿಟಿ ಕಳಿಸ್ತಾರೆ. ತಾವು ಅದನ್ನು ಮಿಸ್ಯೂಸ್ ಮಾಡ್ಕೊತೀರಿ ಕೆಲವರು. ಅದು ತಮಗಂತ ಹೇಳ್ತಿಲ್ಲ, ಕೆಲವರು ಮಾಡ್ಕೊಂಡು ಇರ್ತಾರೆ. ದಯವಿಟ್ಟು ಆ ಥರ ಮಾಡ್ಕೊಬೇಡ್ರಿ. ನಿಮ್ಮ ತಂದೆ ತಾಯಿಗಳ ಭವಿಷ್ಯವನ್ನು ತಾವು ಅಳಿಸ್ಬೇಡ್ರಿ. ಅವ್ರು ಕಂಡಂತ ಕನಸನ್ನು ನನಸು ಮಾಡಿರಿ. ಆಗ ತಾನೇ ಅವರು ಕಟ್ಟಂತಹ ಕನಸು ನನಸಾಗುತ್ತೆ. ತಾವು ಒಳ್ಳೆಯ ಪ್ರಜೆ ಆಗ್ತೀರಿ, ಒಳ್ಳೆಯ ಹೆಸರನ್ನು ತಗೋತೀರಿ. ಈ ದಿನ ನಮಗೆ ತಮ್ಮ ಕಾಲೇಜಿನವರು, ಯಾಕಂದ್ರೆ ಒಬ್ಬರು ಸೈನಿಕರನ್ನ ಕರೆಸಿ ಒಂದು 2 ಯುದ್ಧವಚನ ಹೇಳೋಕ್ಕಂತ ಇಷ್ಟಪಡ್ತಾರೆ ಅಂದ್ರೆ ಬಹಳ ಗ್ರೇಟ್ ಅಂತ ಹೇಳ್ಬೇಕು ಈಗಿನ ಟೈಮ್ನಲ್ಲಿ. ಇವತ್ತಿನ ದಿವಸ ಸೈನಿಕರು ಯಾರು ಒಂದು ಸ್ಟೇಜಲ್ಲಿ ಬಂದು ಮಾತಾಡಿಲ್ಲ, ಅವಕಾಶನೂ ಕೊಟ್ಟಿಲ್ಲ. ಎಂಥ ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಸೈನಿಕರನ್ನ ಯಾರು ಇಷ್ಟಪಡಲ್ಲ, ಆದರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ದೇಶದ ಬೆನ್ನೆಲುಬು ಯಾಕಿದ್ರೆ ರೈತ ಒಬ್ಬ ಸೈನಿಕ, ಜೈ ಜವಾನ್ ಜೈ ಕಿಸಾನ್. ಆದರೆ ನಮ್ಮ ಸಮಾಜವು ಸೈನಿಕರನ್ನು